ದರ್ಶನ್ ಹೆಸರಿನಲ್ಲಿ ಪತ್ನಿ ವಿಜಯಲಕ್ಷ್ಮಿ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಆಷಾಢ ಶುಕ್ರವಾರ ಇವತ್ತು. ಈ ಹಿನ್ನೆಲೆಯಲ್ಲಿ ಪ್ರತಿ ಬಾರಿ ದರ್ಶನ್ ಜೈಲಿಂದ ಹೊರಗಡೆ ಇದ್ದಂತಹ ಟೈಮ್ನಲ್ಲಿ ಭೇಟಿ ಕೊಡ್ತಾ ಇದ್ರು. ಈಗ ಆಯ್ತು ಹೆಚ್ಚು ಕಮ್ಮಿ 2 ವರ್ಷಗಳಾಗ್ತಾ ಬಂತು. 2024ರಲ್ಲಿ ಬಂಧನ ಆಗಿದ್ದು, ಅದಾದ ನಂತರ ಒಂದೆರಡು ಬಾರಿ ಬೇಲ್ ಮೇಲೆ ಹೊರಗಡೆ ಬಂದರೂ ಕೂಡ ಈಗ ಮತ್ತೆ ಅಂಧರಾಗಿದ್ದಾರೆ ದರ್ಶನ್. ಹೀಗಾಗಿ ಅವರ ಹೆಸರಿನಲ್ಲಿ ಅವರ ಪತ್ನಿ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಭೇಟಿಯನ್ನ ಕೊಟ್ಟು ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಅಳಿಯ ಚಂದನ್ ಸಾಥನ್ನ ಕೊಟ್ಟಿದ್ದಾರೆ. चामुंडेश्वरी माता के श्री चामुंडेश्वरी माता के श्री दुर्गा माता के ಅಲ್ಲೇ ಗಾಡಿ ಐತೆ, ಬಡ್ಡಿ ಐತೆ. ಬೇಗ ಬೇಗ ನಮಸ್ಕಾರ ಅಮ್ಮ, ಹೇಗಿದ್ದೀರಾ? ಇನ್ನಿಲ್ಲ ಕ್ಯಾಮ್ರಾ ಇತ್ತಲ್ಲ ಕಳಿಸ್ಕೊಡ್ತೀನಿ ಅಂತಾನೆ. ಆಷಾಢ ಶುಕ್ರವಾರ ಇವತ್ತು. ಈ ಹಿನ್ನೆಲೆಯಲ್ಲಿ ವಿಜಯಲಕ್ಷ್ಮಿ ಅವರು ಚಾಮುಂಡಿ ಬೆಟ್ಟಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಅಳಿಯ ಚಂದನ್ ಈ ಸಂದರ್ಭದಲ್ಲಿ ಸಾಥನ್ನ ಕೊಟ್ಟರು. ಅವರಿಗೆ ನಟ ದರ್ಶನ್ ಅವರ ಹೆಸರಿನಲ್ಲಿ, ತಮ್ಮ ಹೆಸರಿನಲ್ಲಿ ಹಾಗೆ ತಮ್ಮ ಪುತ್ರನ ಹೆಸರಿನಲ್ಲಿ ವಿಶೇಷ ಪೂಜೆಯನ್ನ ತಾಯಿ ಚಾಮುಂಡೇಶ್ವರಿಗೆ ಅರ್ಪಿಸುವಂತಹ ಕೆಲಸವನ್ನ ವಿಜಯಲಕ್ಷ್ಮಿ ಅವರು ಮಾಡಿದ್ದಾರೆ. ನಟ ದರ್ಶನ್ ಈಗ ಕೊಲೆ ಕೇಸ್ನಲ್ಲಿ ಜೈಲಿನಲ್ಲಿದ್ದಾರೆ. ತಾಯಿ ಚಾಮುಂಡೇಶ್ವರಿಯ ಸನ್ನಿಧಾನಕ್ಕೆ ಆಗಾಗ್ಗೆ ಅವರು ಬರೋರು. ಈ ಹಿಂದೆಯೂ ಅವರು ಹೊರಗಡೆ ಇದ್ದಂತಹ ಟೈಮ್ನಲ್ಲಿ ವರ್ಷದಲ್ಲಿ ಹಲವು ಬಾರಿ ಚಾಮುಂಡೇಶ್ವರಿಯ ಸನ್ನಿಧಾನಕ್ಕೆ ಭೇಟಿ ಕೊಡೋರು. ಇವತ್ತು ಆಷಾಢ ಶುಕ್ರವಾರ, ವಿಶೇಷವಾದಂತಹ ದಿನ. ಇವತ್ತು ಪ್ರಾರ್ಥನೆಯನ್ನ ಮಾಡಿದ್ರೆ ಇಷ್ಟಾರ್ಥಗಳು ಈಡೇರುತ್ತವೆ ಅನ್ನುವಂತಹ ಒಂದು ನಂಬಿಕೆ ಇದೆ. ಆ ಹಿನ್ನೆಲೆಯಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ದೇಗುಲಕ್ಕೆ ಬಂದು ದರ್ಶನ್ ಹೆಸರಿನಲ್ಲಿ ವಿಶೇಷ ಪೂಜೆಯನ್ನ ನೆರವೇರಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.